ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಏನು ಕಲಿತಿದ್ದೀವಿ ಅಂದರೆ, ನೋಡಿ ನಾನಿಲ್ಲೊಂದು ಸಿಲಿಂಡರ್ ಮಾಡಿದ್ದೀನಿ. ಕೆಲವೊಮ್ಮೆ ಮೇಲೆ ಸೆಂಟ್ರಿಂಗ್ ಹೋಯಿತು ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ಈವನ್ ಆಗಿರಲ್ಲ, ಅನ್ಈವನ್ ಆಗಿರುತ್ತೆ. ಅದನ್ನು ಹೇಗೆ ಸರಿಪಡಿಸೋದು, ಹೇಗೆ ಮತ್ತೆ ಸೀದಾ ಮಾಡೋದು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ವೀಲ್ ಸ್ವಲ್ಪ ಸೌಂಡ್ ಮಾಡುತ್ತೆ, ಹಳೆಯ ವೀಲು. ನೋಡಿ, ಇದು ಕರೆಕ್ಟ್ ಆಗಿದೆ. ಇವಾಗ ಇದನ್ನ ನಾನು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತೀನಿ. ಹೀಗಿದ್ದು ಸ್ವಲ್ಪ ಅಂಕುಡೊಂಕ್ ಆಗೋಯ್ತು. ಇದನ್ನ ಮೇಲ್ಗಡೆಯಿಂದ ನಾವು ಗಮನ ಇಟ್ಟು ನೋಡ್ಕೊಳ್ಳಿ. ತುಂಬಾ ಕ್ವಿಕ್ ಆಗಿರ್ಬೇಕು ಇದನ್ನ ಮಾಡ್ಬೇಕಾದ್ರೆ. ನೀವೇನಾದ್ರೂ ಈ ಸೂಜಿ ನೀಡಲ್ ಟೂಲ್ ಇದೆ ಅಲ್ವಾ, ಇದರಿಂದ ನೀವು ಇಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಒಳಗೆ ಹೋದ್ರೆ ಅದು ನಿಮಗೆ ಕೈಗೆ ಸಿಗುತ್ತೆ. ಇಮಿಡಿಯೇಟಾಗಿ ತೆಗೆದುಬಿಡ್ಬೇಕು. ಅಲ್ಲೇ ಬಿಟ್ರೆ ಅದೆಲ್ಲ ಆ ಕಡೆ ಈ ಕಡೆ ಎಲ್ಲ ಮೆತ್ಕೊಳ್ಳುತ್ತೆ, ಮೆಸ್ಸಿ ಆಗೋಗುತ್ತೆ. ನೋಡಿ ನೋಡಿ, ತುಂಬ ಕ್ವಿಕ್ ಆಗಿರಬೇಕು. ಈಗ ಕೈಗೆ ಬಂದ್ಬಿಡ್ಬೇಕು. ಆಗ ನಿಮ್ಗದು ಈವನಾಗೋಗುತ್ತೆ ನಿಮ್ಮ ಮೇಲೆ ತುದಿ. ಒಂದು ವೇಳೆ ನೀವು ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೋಡಿ. ಆಯ್ತು, ಇವಾಗ ತೆಗಿಯಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಓಕೆ, ಹಂಗೆ ಬಿದ್ದೋಯ್ತು. ಈಗ ಆಫ್ ಮಾಡಿ. ಕ್ಲೇ ಸ್ವಲ್ಪ ಹಾರ್ಡ್ ಇದೆ, ಓಕೆ. ಸಾಫ್ಟ್ ಕ್ಲೇ ಇತ್ತು ಅಂದರೆ ಅದಲ್ಲೇ ಆ ಕಡೆ ಈ ಕಡೆ ಎಲ್ಲ ಅಂಟ್ಕೊಂಡು ಈ ವಾಲ್ನ ಹಾಗೆ ಕೊಲಾಪ್ಸ್ ಮಾಡಿಬಿಡೋದು, ಆ ಥರ ಎಲ್ಲ ತುಂಬ ಮಿಶ್ಯಾಪ್ಸ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ತುಂಬ ಕ್ವಿಕ್ ಆಗಿರಬೇಕು. ಇನ್ನೊಂದ್ಸತಿ ನೋಡೋಣ. ಸ್ವಲ್ಪ ಸ್ಪೀಡ್ ಜಾಸ್ತಿನೇ ಇರಬೇಕು ಇದಕ್ಕೆ, ಬಟ್ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಈ ಸ್ಪೀಡಲ್ಲಿ ಮಾಡ್ತಿರೋದು. ನೋಡಿ, ಆಯ್ತಲ್ವಾ, ಒಳಗೋಯ್ತು. ಇಮಿಡಿಯೇಟಾಗಿ ಹಾಗೆ ತೆಗೆದುಕೊಳ್ಬೇಕು. ಆಮೇಲೆ ಈ ಸರ್ಕಲ್ ನಿಮ್ಗೆ ಹಾಗೆ ಕೈಗೆ ಬರಬೇಕು. ಕೈ ನಾನು ನಿಮ್ಗೆ ಯಾವತ್ತೂ ಅದನ್ನೇ ಹೇಳೋದು, ಎಲ್ಬೋಸ್ ಆಲ್ವೇಸ್ ಟಕ್ಡ್ ಇನ್. ನೀವು ಈ ಬಾತ್ಕೋಳಿ ಥರ ಎಲ್ಲ ಮಾಡಿಕೊಂಡು, ಪಕ್ಷಿಗಳ ಥರ ಎಲ್ಲ ಮಾಡಿಕೊಂಡು ಕೈ ಎತ್ಕೊಂಡೆಲ್ಲ ಮಾಡಿದ್ರೆ ಹೊಟ್ಟೆ ಥ್ರೋ ಮಾಡೋಕ್ಕಾಗಲ್ಲ. ಕೈನ ಆ ಕಡೆ ಈ ಕಡೆ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ಇದಿಲ್ಲ ಹೆಂಗೋ ಇದೆ. ನಾನು ಇವಾಗ ಇಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಹಂಗೆ ಮಾಡಿದ್ರೆ ಎಲ್ಲೆಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ ನೀಡಲು ಅಂತ. ನೋಡಿ, ನಾನು ಕಲ್ತಿದ್ದೀನಿ ಅಲ್ವಾ, ಅದಕ್ಕೆ ನನಗೆ ಅದು ತಪ್ಪು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಬಿಗಿನಿಂಗಲ್ಲಿ ನೀವು ಮಾಡಬೇಕಾದ್ರೆ ನಿಮಗೂ ಇದು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಸೊ ಇದು ಇವತ್ತಿನ ಪಾಠ. ನಿಮಗೆ ಅನ್ಈವನ್ ಆಗಿರುವಂತಹ ಪೀಸಸ್ ಯಾವ್ದಾನ ಇತ್ತು ಅಂದರೆ ಅದರಲ್ಲೂ ನೀವು ಸಿಲಿಂಡರ್ ಮಾಡಿದ ಮೇಲೇ ನೀವು ಏನೇ ಫಾರ್ಮ್ಸ್ ಬೇಕಾದ್ರೂ ಮಾಡೋಕ್ಕಾಗೋದು. ಆ ಅನ್ಈವನ್ ಆಗಿರುವಂತಹ ತುದಿನ ನೀವು ಕಟ್ ಮಾಡಿ ತೆಗಿಲಿಲ್ಲ ಅಂದರೆ ನಿಮ್ಮ ಪೀಸು ಪರ್ಫೆಕ್ಷನ್ ಆಗಿ ಕಾಣೋದಿಲ್ಲ.